ಸರ್ ನಮಸ್ಕಾರ. ನನ್ನ ವಾಟ್ಸಪ್ಪಲ್ಲಿ ಇರೋರಿಗೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಇವಾಗೊಂದು ಟೇಟಸ್ಗೆ ಹಾಕಿದ್ದೀನಿ ಸರ್. ನಾಯಕರು ಹುಡುಗಿ, ಅವ್ಳಿಗೊಂದು 30 ಏನೋ ಆಗಿದೆ ಏಜು. ಅದ್ರ ತಕ್ಕಾಗಿ ಒಳ್ಳೆ ಗುಡ್ ಕ್ಯಾರೆಕ್ಟ್ರು ಹುಡುಗ ಬೇಕು, ಚಾಮರಾಜನಗರ. ನೋಡಿ, ನಾನು ಊಟ ಮಾಡ್ತಾಯಿದ್ದೆ, ಯಾಕಂದರೆ ಒಂದು ತಿಂಗಳು ಎಲ್ಲೂ ಹೋಗಂಗಿಲ್ಲ, ಮಟ್ಟಂಗಿಲ್ಲ. ನಾವು ಒಂದು ಒಳ್ಳೇದು ಮಾಡ್ಕೊಡ್ಬೇಕಂತ ತುಂಬ ನಾನು ಕಾಯ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾನು ಯಾವಾಗಲೂ ಎಂಜಾಯ್ ಮನ್ಸ, ಯಾವಾಗಲೂ ಅಷ್ಟೇ ಖುಷಿಯಾಗಿ ಹ್ಯಾಪಿಯಾಗಿ ಅಮ್ಮನ ಚಾಮುಂಡೇಶ್ವರಿದು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ಕೊಂಡು ಒಂದು ತಾಯಿನ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆ ಭಾಗ್ಯ ನಮಗೆ ಎಲ್ಲರಿಗೂ ಸಿಕ್ಕಲ್ಲ, ನಮಗೂ ಸಿಕ್ಕಿದೆ. ಆ ತಾಯಿದು ತುಂಬ ಸೇವೆ ಮಾಡ್ತಾಯಿದ್ದೀನಿ. ಸ್ಟೇಟಸ್ಗೆ ಹಾಕಿದ್ದೀನಿ ಆ ಹುಡುಗಿದು. ನೋಡಿ, ನಾಯಕರು ಜನ ಒಳ್ಳೆ ಗುಡ್ ಕ್ಯಾರೆಕ್ಟ್ರ್ ಹುಡುಗ ಬೇಕು. ಇವತ್ತು ಒಂದು ಒಳ್ಳೇದು ಮಾಡ್ಕೊಳಕ್ಕೆ ನಾವು ನಿಂತಿದ್ದೀವಿ. ಎಲ್ಲರಿಗೂ ಪಾಪ ನನ್ನ ಮನಸ್ಸಲ್ಲಿ ಆಸೆ ಇದೆ. ನಾನು ವಾಟ್ಸಪ್ಪಲ್ಲಿರೋ ಜನಕ್ಕೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ನನಗೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ನೀವೇ ನಮಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಮಾತಾಡಿದರು, ನಮ್ಮ ಅಣ್ಣವರು, ಪಟಾಕಿ ಯಾರ್ದಾರ ಆಗಲಿ ಹಸವ್ರದ್ದು ನಮ್ಮದಾಗಿರಲಿ ಅಂತ. ಹಂಗೆ ಒಳ್ಳೇದು ಮಾಡ್ಕೊಳ್ಳೋಣ. ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ, ಅದು ಗೊತ್ತಿಲ್ಲ. ಇವತ್ತು ನೋಡಿ, ಇವತ್ತು ನಮ್ಮ ಮನೇಲಿ ಶುಕ್ರವಾರ ಮಂಗಳವಾರ ಭಾನುವಾರ ಮಟನ್ ಚಿಕನ್ನು ತಿಂದೇ ನಾನು ಇರಲ್ಲ. ಯಾವಾಗಲೂ ಬನ್ನೂರು ಕುರಿ, ಅಂಬರೀಷ್ ಹೇಳ್ತಾಯಿದ್ರು, ಅಲ್ಲೂ ಆದರೆ ಬನ್ನೂರು ಕುರಿ ಯಾವಾಗಲೂ ತಿಂತೀವಿ. ಯಾವಾಗಲೂ ಖುಷಿ, ಎಂಜಾಯ್. ನಾವೇನು ಮಾಡ್ತೀವಿ, ಏನು ತಿಂತೀವಿ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಹಿರಿಕರು. ಅದು ನಮಗೆ ಗೊತ್ತಿಲ್ಲ ಸರ್. ಅಂದರೆ ನನ್ನ ವಾಟ್ಸಪ್ಪಲ್ಲಿರೋ ಜನಕ್ಕೆಲ್ಲ ಮದುವೆ ಮಾಡ್ಕೊಬಿಟ್ರೆ ನನಗೆ ತುಂಬ ಖುಷಿ ಪಡ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಆಮೇಲೆ ವರ್ಷಕ್ಕೊಂದ್ಸತಿ ನನ್ನ ಅಮ್ಮನ ಚಾಮುಂಡೇಶ್ವರಿ ತಲೆ ಮೇಲೆ ತಲೆ ಬೀಳಲಿ, ಏನೇ ಆಗಲಿ ನಿಮ್ಮಂಥವ್ರತವ್ ನಾನು ಭಿಕ್ಷಬೇಡಿ, ಆ ಅಮ್ಮನ ಸೇವೆ ಮಾಡೋ ಅನ್ನೋ ಕೆಪಾಸಿಟಿ ನನ್ನಲ್ಲಿ ಇದೆ. ಆ ಭಾವನೆ ನನಗೆ ಮನಸ್ಸಲ್ಲೇ ತುಂಬಿದೆ. ನನಗೆ ಹೇಳ್ತು ಬೆಳ್ತು ಚಾಮುಂಡೇಶ್ವರಿ. ಇನ್ನೇನು ನನ್ನ ಮಗನ ಓದಿಸ್ಬೇಕು, ನನ್ನ ಮಗನ ಹೆಣ್ಣು ಹುಡುಕ್ಬೇಕು ಅನ್ನೋ ಭಾವನೆಯೇ ಇಲ್ಲ. 24 hours ಮಾತೆತ್ತು ಚಾಮುಂಡೇಶ್ವರಿ. ಆ ತಾಯಿ ನನಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಮಾಡೋಕ್ಕೆ ಹೋಗುವಿಲ್ಲ. ಆಮೇಲೆ ನನ್ನ ಬಗ್ಗೆ ಯಾವನಾದ್ರು ಮಾತಾಡಿದ್ರೆ ಬಂದು ಒಪ್ಪಿಸ್ಬಿಡ್ತೀನಿ. ನನ್ನ ಮನೇಲಿ ಪ್ರತಿಷ್ಠಾಪನೆ ಮಾಡಿ ಅಮ್ಮನ ವಿಗ್ರಹ ಕೂರಿಸಿರೋದು ನೀವು ಸ್ಟೇಟಸ್ ನೋಡ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ ನನಗೆ. ಅಮ್ಮನಿಗೆ ಹೇಳ್ತೀನಿ, ಏನವ ಈ ಥರ ಜನ ಮಾತಾಡ್ತಾರಂದ್ರೆ ಸಾಕು, ಅವ್ರನ್ನ ಸಾಯಿಸ್ಬೇಡ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕಷ್ಟ ಕೊಡು ಅಂತ ಹೇಳ್ತೀನಿ ಅಷ್ಟೇ. ನನ್ನ ಬಗೆಲ್ಲ ಯಾರೂ ಮಾತಾಡೋಕೆ ನಾನು ಅಷ್ಟೇ. ನಾನು ಹೊರಗಡೆ ಇದ್ದಾಗ, ನಾನು ಮನೆಗೆ ಬಂದಾಗ 8 ಒಳಗೆ ಮನೆಗೆ ಬಾಗ್ಲು ಹಾಕೊಬಿಡ್ತೀನಿ ಅಷ್ಟೇ. ನಾನು ಯಾರು ಚಿಂತೆ ಕಟ್ಕೊಂಡು ನಮಗೇನು ಲೈಫಲ್ಲಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಏನಕ್ಕೆ ಒಳ್ಳೇದು ಮಾಡ್ತೀರಿ? ಪಾಪ ನಿಮ್ಮ ಋಣ ಕೊಟ್ಟಿದ್ದೀರಿ, ಅದು 1,000ನೋ 2,000ನೋ 500 ಕೊಟ್ಟಿರ್ತೀರಿ. ಅದ್ರ ತಗಾಗಿ ನಾವು ತುಂಬ ಪ್ರತಿಫಲ ನಾವು ಊಟ ಮಾಡ್ತಾಯಿದ್ದೀವಿ. ಯಾಕೆ ಹೇಳಿ? ನೀವು ಕೊಟ್ಟಿರೋದು ಧರ್ಮ, ನೀವು ಕೊಟ್ಟಿರೋದು ಭಿಕ್ಷೆ. ನನ್ನ ವಾಟ್ಸಪ್ಪಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲ ಕೇಳ್ತಾಯಿದ್ದೀನಿ, ಎಷ್ಟು ಜನ ಇದ್ದಾರೆ ವಾಟ್ಸಪ್ಪಲ್ಲಿ, ಅಷ್ಟು ಜನಕ್ಕೆ ನಿಮ್ಮ ಋಣ ತಿನ್ಬೇಕು ಅಂದರೆ ನನ್ನ ಕೈಲಿ ಆಗುತ್ತೆ. ಯಾಕಂದರೆ ನಾವು ಹುಡ್ಸ್ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ಬೇರೆಯವ್ರು ಕೇಳ್ತಾರೆ ಅನ್ನೋದು ಕನಸು. ಪಾಪ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಚಾಮುಂಡೇಶ್ವರಿ, ಆ ನನ್ನ ತಾಯಿ, ಇಡೀ ಜಗದಾಂಬೆ, ಇಡೀ ಕರ್ನಾಟಕನೇ ಕಾಪಾಡ್ತಾರ ಅನ್ನೋ ತಾಯಿ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಮತ್ತು ಈಗ ನಾನು ಚಾಮರಾಜನಗರ ಹುಡುಗಿನ ಸ್ಟೇಟಸ್ಗೆ ಹಾಕಿದ್ದೀನಿ. ನಾಯಕರು ಕ್ಯಾಸ್ಟು ನೋಡಿ, ಒಳ್ಳೆ ಹುಡುಗ ಬೇಕು, ಗುಡ್ ಕ್ಯಾರೆಕ್ಟ್ರು, ಎಜುಕೇಟೆಡ್, ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಏಜು ತಕ್ಕ ಕರೆಕ್ಟಾಗಿ ಸಿಗಬೇಕು. ನಾನೇನಾದರೂ ತಪ್ಪು ಏನಾದ್ರು ಮಾತಾಡಿದರೆ ನಿಮ್ಮ ಪಾದಕ್ಕೆ ಹಾಕೊಂಡು ನನ್ನ ಸಂಸಿ. ಮತ್ತು ಎಲ್ಲರಿಗಿಂತ ಇನ್ನೊಂದು ಮಾತು ಹೇಳ್ತೀನಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ದಯವಿಟ್ಟು. ಯಾಕೆ ಗೊತ್ತಾ, ಅವರೊಂದು ಬೆಳೆದ್ರೆ ನಾವಂತೂ ಅನ್ನ ತಿಂತಿರೋದು. ಯಾಕೆ ಹೇಳಿ? ಆ ರೈತ ಬೆಳೆದಿರೋದೇ ತಾನೇ. ಇಲ್ಲಿ ನೋಡಿ, ಇಟ್ಟು ಊಟ ಮಾಡ್ತಾಯಿದ್ದೀನಿ. ಆ ರೈತ ಬೆಳೆದ್ರೆ ನಾವು ಊಟ ಮಾಡೋದು. ನಿಜ ಅಲ್ವೇ? ದುಡ್ಡು ತಿನ್ನೋಕ್ಕಾಯ್ತದಾ ಹೇಳಿ? ಯೋಚನೆ ಮಾಡಿ. ಆ ಮಕ್ಳಿಗೂ, ರೈತರ ಮಕ್ಳಿಗೂ ಹೆಣ್ಣು ಕೊಡಿ ದಯವಿಟ್ಟು. ನಾನು ತಪ್ಪೇ ಮಾಡಿದ್ದೀನೋ, ಇದೇ ಮಾಡಿದ್ದೀನೋ ಎಲ್ಲ, ನಾನು ಅನ್ಎಜುಕೇಟೆಡ್, ಐ ಡೋಂಟ್ ಕೇರ್. ಒಂದು ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್ ಹೋಗುತ್ತೆ. ನಾನೇನು ಮಾತಾಡ್ದೆ ನನಗೆ ಗೊತ್ತಿಲ್ಲ. ನಾನು ಜನಕ್ಕೆ ಸ್ಟೇಟಸ್ಗೆ ಎಷ್ಟಾಗ್ತೀನಿ ಅಂತ ನನಗೇ ಗೊತ್ತಿರಲ್ಲ. ಅಂದರೆ ನಮ್ಮ ಕರ್ನಾಟಕ ಜನ
ಇಡೀ ಇಂಡಿಯಾದವರೇ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಮೊನ್ನೆ ಕನಕಪುರಕ್ಕೆ ಹೋಗಿದೆ, ಒಂದು ಹುಡುಗಿನ ಆಯ್ಕೆ ಮಾಡಿದ್ದಾರೆ, ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಅದನ್ನು ಟೇಟಸ್ಗೆ ಹಾಕಿದೆ. ನಾನು ಏನು ಊಟ ಮಾಡ್ತೀನಿ, ಏನು ತಿಂತೀನಿ ಎಲ್ಲ ಟೇಟಸ್ಗೆ ಹಾಕ್ತೀನಿ. ಒಂಥರ ಖುಷಿ ನನಗೆ. ಬೇಕಾದವ ಏನೋ ಈ ಟೇಟಸ್ಗೆ ಹಾಕೊಂಡು ಮೆರೀತಾನ ಅಂತ ಅನ್ಬೋದು. ಅವನು ಅನ್ಕೊಂಡು ಅವನ ಬಾಯಿ ನೋಯ್ತದೆ, ನನ್ನ ಬಾಯಿ ನೋಯಲ್ಲ, ಯಾವತ್ತೂ ನನ್ನ ಬಾಯಿ ನೋಯಲ್ಲ. ಯಾಕೆ ಹೇಳೋ, ನಾನು ದೇವ್ರ ಮೆಚ್ಚೆ ಹೊರ ಮಾಡ್ತೀನಿ. ನಾನು ಇವತ್ತಿಗೂ ಅಷ್ಟೇ, ನಾನು ಹಸ ಗನ್ಕಡಿ ಅದು ಹೇಳ್ಬಾರ್ದು, ಅದು ನಾನು ಹೇಳ್ಕೊತಿದ್ದೀನಿ. 200 ರೂಪಾಯಿ, 300 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, ಈ ಥರ. ನನ್ನ ಹತ್ರ ಹಣ ಇಲ್ದವರ ಬರೀ ಕೈ ಮುಗಿಬಿಡ್ತೀನಿ ಅಮ್ಮನಿಗೆ. ಹಂಗೆ ನಾನು ಖುಷಿ. ನಾನು 7 ಗಂಟೆ ರಾತ್ರಿ ಗನ್ ಕಡಿಸ್ತೀನಿ ಕಣಮ್ಮ, ನಿಜ ನೆಮ್ತಿರೋ ಬಿಡ್ತಿರೋ 7 ಗಂಟೆ ರಾತ್ರಿ ಗನ್ ಕಡಿಸ್ತೀನಿ. ಯಾಕೆ ನನ್ನ ಬಗೆ ಏನಾರ ಯಾವನಾರು ಮಾತಾಡಿದ್ರೆ ಚಿಂದಿ ಚಿತ್ರಾನ್ನ ಮೆತ್ಕೊಂಡ್ರ ಮೊಸರನ್ನ. ಇನ್ನೊಂದು ಹೇಳ್ತೀನಿ, ನನ್ನ ಹೆಸ್ರು ಹೇಳ್ದು ನನಗೆ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವ್ರ ಬಗ್ಗೆ ಹೇಳಲ್ಲ. ನನ್ನ ತಾಯಿ ನನ್ನ ಹೃದಯ ಒಳಗೆ ಚಾಮುಂಡೇಶ್ವರಿ ಇರುವಾಗ ಮಾತ್ರ ಯಾವನೇನು ಮಾಡ್ಕೊಳ. ಬರ್ಕಯ್ಯ ಅಂತ ಜೋಗಿ ಪಿಕ್ಚರಲ್ಲಿ ನಮ್ಮ ಅಣ್ಣ ಹೇಳಿದ್ದಾರೆ. ಆ ಸ್ಟೈಲಲ್ಲಿ ಹೇಳ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ, ಹ್ಯಾಪಿಯಾಗಿರಿ, ಖುಷಿ. ಹಿಟ್ಟಿನ ಮುದ್ದೆಯನ್ನು 4 ತುತ್ತಿದೆ, ಊಟ ಮಾಡ್ಕೊಂಡು ಬರ್ತೀನಿ. ಗುಡ್ ನೈಟ್, ಬಾಯ್, ಸಿ ಯು.